ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಹೋದಲ್ಲಿಯೂ ಬಂದಲ್ಲಿಯೂ ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ದೇವರು ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು 2 ಅರಸು 3ನೇ ಅಧ್ಯಾಯ 4ರಿಂದ 2 ಅರಸು 3ನೇ ಅಧ್ಯಾಯ 4ರಿಂದ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನಿನ್ನೆ ನಾವು ತಿಳಿದುಕೊಂಡಿದ್ದೇವೆ, ದೇವರು ಅನೇಕರನ್ನು ಆರಿಸಿಕೊಂಡು ಅವರ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನ ಮಾಡಿದ್ರು ಕೂಡ ಸ್ವಲ್ಪ ದಿವಸ ದೇವರೊಂದಿಗೆ ಇರ್ತಾರೆ. ಮತ್ತೆ ಅವರ ಹಿಂದಿನ ವಿಗ್ರಹಾರಾಧನೆಗೂ, ಲೋಕದ ಎಲ್ಲಾ ವಿಷಯಗಳಿಗೂ, ದೇವರ ವಾಕ್ಯಗಳಿಗೂ, 10 ದಶಾಜ್ಞೆಗಳಿಗೂ ವಿರುದ್ಧವಾಗಿ ಹೋಗ್ತಲೇ ಇರ್ತಾರೆ. ಅಂಥವರಿಗೆ ಬಹಳ ಶಿಕ್ಷೆ ಬರ್ತದೆ, ಅವರ ಮನೆಯವರಿಗೂ ಕೂಡ ಶಿಕ್ಷೆ ಬರ್ತದೆ ಎಂಬುದಾಗಿ ನಿನ್ನೆವರೆಗೂ ಕೂಡ ಬಹಳ ದಿವಸಗಳಿಂದ ಕೇಳಿಕೊಂಡು ಬರ್ತಾ ಇದ್ದೇವೆ. ಇದು ಕೂಡ ಇವತ್ತು ಅದೇ ರೀತಿ ಆಗ್ತದೆ. ಸ್ವಲ್ಪ ದಿವಸ ಮಾತ್ರ ಕಟ್ಟುನಿಟ್ಟಾಗಿ, ಸ್ವಲ್ಪ ಪೂರ್ತಿ ಇರೋದಿಲ್ಲ, ಅಂತೂ ಸಾಧಾರಣ ಮಟ್ಟಿಗೆ ಆದ್ರೂ ಚೆನ್ನಾಗಿರ್ತಾರೆ. ಆಮೇಲೆ ಅವ್ರು ಏನ್ ಮಾಡ್ತಾರೆ, ಬರ್ತಾ ಬರ್ತಾ ಒಂದೊಂದ್ಸಲ ದೇವರಿಂದ ಶೋಧನೆ ಕೂಡ ಬರ್ಬಹುದು. ಇವ್ರು ಏನ್ ಮಾಡ್ತಾರೆ ಏನು ಅಂತೇಳಿ ಯೋಬನಿಗೆ ಬಂದ ಹಾಗೆಯೂ, ಅಕಸ್ಮಾತ್ ಲೋಕದ ಪ್ರಕೃತಿ ನಿಯಮದಲ್ಲಿ ಕೂಡ ಏನಾದ್ರೂ ನಮಗೆ ಕಾಯಿಲೆ, ಕಸಗಳು, ತೊಂದರೆಗಳು ಬಂದಾಗ, ಪ್ರಾರ್ಥಿಸಿದಾಗ ಅದಕ್ಕೆ ಉತ್ತರ ಸಿಗದೆ ಹೋದರೆ, ಇದು ಯಾಕೆ ಉತ್ತರ ಸಿಕ್ಕಲಿಲ್ಲ, ನಾನು ಎಲ್ಲಿ ತಪ್ಪಿ ಹೋಗಿದ್ದೇನೆ ಅಥವಾ ಸರಿಯಾಗಿ ದೇವರಿಂದ ಆದುಕೊಂಡಂತ ಸೇವಕರುಗಳ ಮುಖಾಂತರ ವಿಚಾರಿಸದೆ ನಾನು ಪ್ರಾರ್ಥನೆ ಮಾಡಿದಾಗೆ ದೇವರು ಕೇಳಿಲ್ಲ, ಉತ್ತರ ಸಿಕ್ಕಲಿಲ್ಲ, ನನಗೆ ಯಾಕೆ ಬೇಕಿತ್ತು, ಹಿಂದಿನ ಜೀವಿತವೇ ಸಾಕು ಅಂತೇಳಿ ಹಿಂದಿನ ಜೀವಿತಕ್ಕೂ ಕೂಡ ಹೋಗ್ತಾರೆ. ಮತ್ತೆ ಅನೇಕರು, ನಿನಗೆ ಯಾಕೆ ಬೇಕಪ್ಪ, ನಮ್ಮ ಮೊದಲನೇ ಜೀವಿತದಲ್ಲಿ ಇದ್ದಿದ್ರೆ ನಿನಗೆ ಸಾಕಾಗಿತ್ತಲ್ಲ ಅಂತೇಳಿ ಅವರಿಗೆ ದೇವರನ್ನ ಗೊತ್ತೇ ಇಲ್ಲ, ದೇವರ ದರ್ಶನ ಅವ್ರಿಗೆ ಗೊತ್ತೇ ಇಲ್ಲ, ಪರಲೋಕ ನರಕ ಯಾವುದು ಏನು ಅವರಿಗೆ ಗೊತ್ತಿರೋದಿಲ್ಲ, ದೇವರವರಿಗೆ ತಿಳಿಸಿರುವುದಿಲ್ಲ. ಹಾಗಿರುವಾಗ ಕೆಲವರ ಮಾತು, ಬಂಧು ಬಳಗ ಇವರ ಮಾತನ್ನ ಕೇಳಿಕೊಂಡು ಕೂಡ ದೇವರಿಂದ ದೂರ ಹೋಗೋರು ಕೂಡ ಆಗಿದ್ದಾರೆ. ದೇವರ ನಮಗೆ ಸ್ತೋತ್ರ. ಹಾಗೆ ಬಹಳ ಶಿಕ್ಷೆಯನ್ನು ಕೂಡ ಅನುಭವಿಸ್ತಾರೆ. ಅದನ್ನೇ ಈಗ ನಾವು ಮುಂದೆ ಓದಿಕೊಳ್ಳೋಣ. 2 ಅರಸು 3ನೇ ಅಧ್ಯಾಯ 4. ಅನೇಕ ಕುರಿಹಿಂಡುಗಳುಳ್ಳವನಾಗಿದ್ದ ಮೋವಾಬ್ಯರ ಅರಸನಾದ ಮೇಷನೆಂಬವನು ಇಸ್ರಾಯೇಲರ ಅರಸನಿಗೆ 1,00,000 ಕುರಿಗಳ ಮತ್ತು 1,00,000 ಟಗರುಗಳ ಉಣ್ಣೆಯನ್ನು ಕಪ್ಪವಾಗಿ ಕೊಡುತ್ತಿದ್ದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನೋಡಿ, ಅಲ್ಲಿ ಏನಾಗಿದ್ದ, ಒಬ್ಬ ಮೋವಾಬ್ಯರ ಅರಸನಾದಂತ ಒಂದು ಮನುಷ್ಯ ಇಸ್ರಾಯೇಲರ ಅರಸನಿಗೆ 1,00,000 ಕುರಿಗಳ ಮತ್ತು 1,00,000 ಟಗರುಗಳ ಉಣ್ಣೆಯನ್ನು ಕಪ್ಪವಾಗಿ, ಕುರಿ ಮತ್ತು ಅದರ ಉಣ್ಣೆ ಅಂದ್ರೆ ರೋಮ ಅಂದ್ರೆ ಅದನ್ನ ಅವರೆಲ್ಲರೂ ಕುರುಬ ಸಂತಾನದವರು ಆಗಿರಬಹುದು, ಕಂಬಳಿ ಮಾಡ್ಲಿಕ್ಕೋಸ್ಕರ ಅದನ್ನ ಕೊಡ್ತಾ ಇದ್ದಿರಬಹುದು. ಆ ಒಂದು ಅರಸ ಇವನಿಗೆ 1,00,000 ಕುರಿ ಮತ್ತು 1,00,000 ಕುರಿಗಳ ಕಪ್ಪವನ್ನು ಈ ಅರಸನಿಗೆ ಕಾಣಿಕೆಯಾಗಿ ಕೊಡ್ತಾ ಇದ್ದ. 5. ಆದರೆ ಆಹಾಬನು ಮರಣ ಹೊಂದಿದ ನಂತರ ಇವನು ಇಸ್ರಾಯೇಲರ ಅರಸನಿಗೆ ವಿರುದ್ಧವಾಗಿ ತಿರುಗಿ ಬಿದ್ದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಆಹಾಬನಿಗೆ ಕೊಡ್ತಾ ಇದ್ದ. ಯಾವಾಗ ಅಂದ್ರೆ ಆಹಾಬನನ್ನು ದೇವರು ಆರಿಸಿಕೊಂಡ್ರು, ಅರಸನ ದಾವೀದನ ಸಂತಾನದವನು. ಕಡೆಗೆ ಅವನು ಸತ್ತ ಮೇಲೆ ಬಾಕಿ ಅವರಿಗೆ ಕೊಡ್ಲಿಲ್ಲ. ಯಾರೋ ಈ ಕಪ್ಪ ಕಾಣಿಕೆಯನ್ನು ಕೊಡ್ತಾ ಇದ್ದವನು. ಆಗ ಯಾಕೆ ಕೊಡ್ಲಿಲ್ಲ ಅಂದ್ರೆ ಆಹಾಬನ ಆ ದುರ್ನಡತೆ, ಆ ಒಂದು ದುಷ್ಟ ಬುದ್ಧಿ, ಕೆಟ್ಟತನ ಇವನಿಗೆ ಇಷ್ಟವಾಗಿರಬಹುದು. ಹಾಗೆ ಇವತ್ತು ಕೂಡ ನೋಡಿ, ಅನೇಕರು ಏನ್ ಮಾಡ್ತಾರೆ, ಒಳ್ಳೆ ರೀತಿಯಲ್ಲಿ ನಡೆಯೋರು, ಮಾತಾಡೋರಿಗೆ ಯಾರು ಸಹಾಯ ಮಾಡೋರಿಲ್ಲ. ಯಾರು ಕೆಟ್ಟದಾಗಿ ಲೋಕದ ವಿಷಯಗಳಲ್ಲಾಗಿ ಕೆಟ್ಟದಾಗಿ ನಡ್ಕೊಳ್ತಾರ, ಅವರಿಗೆ ಬಹಳ ಜನ ಸಹಾಯ ಮಾಡೋರು ಆಗಿದ್ದಾರೆ. ಇದು ಇವತ್ತು ಕೂಡ ಈಗ ನಡೀತಾ ಇರುವಂತ ವಿಷಯ ಪ್ರಪಂಚದಲ್ಲಿ. 6ನೇ ವಚನ. ಆದ್ದರಿಂದ ಅರಸನಾದ ಯೋರಾಮನು ಒಡನೆ ಇಸ್ರಾಯೇಲರನ್ನು ಕೂಡಿಸಿಕೊಂಡು ಸಮಾರ್ಯದಿಂದ ಹೊರಟು ಯೆಹೂದ್ಯದ ಅರಸನಾದ ಯೋಷಾಫಾಟನಿಗೆ ದೂತರ ಮುಖಾಂತರವಾಗಿ, ಮೋವಾಬ್ಯರ ಅರಸನು ನನಗೆ ವಿರೋಧವಾಗಿ ತಿರುಗಿ ಬಿದ್ದಿದ್ದಾನೆ, ಮೋವಾಬ್ಯರೊಡನೆ ಯುದ್ಧ ಮಾಡುವುದಕ್ಕೆ ನೀನು ನನ್ನ ಜೊತೆಯಲ್ಲಿ ಬರುತ್ತೀಯೋ ಎಂದು ಹೇಳಿ ಕಳಿಸಿದನು. ಅದಕ್ಕೆ ಯೋಷಾಫಾಟನು, ಬರುತ್ತೇನೆ, ನಾನು ನೀನು, ನನ್ನ ಜನರು ನಿನ್ನ ಜನರು, ನನ್ನ ಕುದುರೆಗಳನ್ನು ನಿನ್ನ ಕುದುರೆಗಳು ಒಂದೇ ಅಲ್ಲವೋ,
ಎಂದು ಉತ್ತರ ಕೊಟ್ಟು ಯಾವ ಮಾರ್ಗವಾಗಿ ಹೋಗಬೇಕೆಂದು ವಿಚಾರಿಸಿದಾಗ ಯಾರೊಬ್ಬನು ಎದೋಮ್ಯರ ಅರಣ್ಯ ಮಾರ್ಗವಾಗಿ ಅಂದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ನೋಡಿ, ಬೇರೆ ಅರಸನು ಏನ್ ಮಾಡ್ದ, ಇಲ್ಲಿ ಅಹಾಬನಿಗೆ ಕಾಣಿಕೆ ಕೊಡ್ತಾ ಇದ್ದವನು ಇವರಿಗೆ ಅಲ್ಲಿ ಕಾಣಿಕೆಯನ್ನು ಕೊಡಲಿಲ್ಲ. ಬದಲಾಗಿ ಏನ್ ಮಾಡದ, ಅಷ್ಟೊತ್ತಿಗೆ ಅವನು ನಮಗೆ ಕಾಣಿಕೆ ಕೊಡ್ಲಿಲ್ಲ. ಅವನು ಖಂಡಿತವಾಗಿ ಹೋಗಿ ಅವನೊಂದಿಗೆ ನಾವು ಯುದ್ಧ ಮಾಡೋಣ, ನನ್ನ ಆಳುಗಳು ನಿನ್ನ ಆಳುಗಳು ಮತ್ತೆ ನನ್ನ ಕುದುರೆಗಳು ನಿನ್ನ ಕುದುರೆಗಳೆಲ್ಲ ಸೇರ್ಕೊಂಡು ಹೋಗಿ ಯುದ್ಧ ಮಾಡೋಣ. ಆಗ ಯಾವ ಮಾರ್ಗವಾಗಿ ಹೋಗೋಣ? ಕಾಡು ಮಾರ್ಗವಾಗಿ, ಅರಣ್ಯ ಮಾರ್ಗವಾಗಿ ಹೋಗಿ ಅವರೊಂದಿಗೆ ಯುದ್ಧ ಮಾಡೋಣ ಅಂತ ಹೇಳ್ತಾ ಇದ್ದಾನೆ ಈ ಒಂದು ಅರಸ. ದೇವ್ರ ನಮ್ಗೆ ಸ್ತೋತ್ರ. ಹಾಗೆ ಇವತ್ತು ಕೂಡ ಅನೇಕರು ಏನ್ ಮಾಡ್ತಾರೆ, ಯಾರಾದ್ರೂ ಕಾಣಿಕೆ ಅದು ಇದು ಕೊಡದ ಹೋದ್ರೆ ಖಂಡಿತವಾಗಿ ಏನ್ ಮಾಡೋಣ, ಅಂತವ್ರನ್ನ ನಾವು ಹೋಗಿ ಅವರಿಗೆ ತೊಂದರೆ ಕೊಡಬೇಕು ಅಂತೇಳಿ ಹೊಡಿತಾರೆ, ಬಡಿತಾರೆ. ಇವತ್ತು ನಾನಾ ರೀತಿಯಲ್ಲಿ ಹಿಂಸೆ ಕೊಡೋರಾಗಿದ್ದಾರೆ ಇವತ್ತಿನ ಸೇವಕರುಗಳು ಕೂಡ. ಅದು ಇದು ಒಂದು ವೇಳೆ ಕೊಡದಿದ್ರೆ ಸಭೆಯಲ್ಲಿ ಹೋದಾಗ ಅವರ ಬಗ್ಗೆ ಚುಚ್ಚಿ ಅರ್ಥದಲ್ಲಿ ಮಾತನಾಡೋದು. ಇಲ್ಲದ್ರೆ ನೀವು ಕೊಡ್ಲಿಲ್ಲ ನಿಮ್ಗೆ ಶಾಪ ಬರ್ತದೆ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಆದ್ರೆ ಕೊಡ್ಲೇಬೇಕು ಅಂತೇಳಿ ದೇವರು ಹೇಳಿದ್ದಾರೆ. ಆದರೆ ನಿನ್ನ ಶಕ್ತಿಗನುಸಾರವಾಗಿ ಕೊಡುವಂತೇಳಿ ಧರ್ಮೋಪದೇಶಕಾಂಡದಲ್ಲಿ ಕೂಡ ಅದನ್ನ ತಿದ್ದುಪಡಿ ಮಾಡಲಾಗಿದೆ. ಧಾರಾಳವಾಗಿ ಕೊಡು, ಅಥವಾ ನಿನ್ನ ಶಕ್ತಿಗನುಸಾರ ಎಷ್ಟಿತ್ತು ಅಷ್ಟು ಕೊಡುವಂತ. ಆದ್ರೆ ಇವತ್ತು ಕೆಲವರು ಏನ್ ಮಾಡ್ತಾ ಇದ್ದಾರೆ, ಒಂದೊಂದು ಕವರನ್ನ ಕೊಡವರಾಗಿದ್ದಾರೆ. ಇಷ್ಟಿಷ್ಟು ಅಂತ ಇನ್ನೂ ಒಂದೊಂದು ಸಭೆಯಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಒಂದು ಬುಕ್ಕು ಪೆನ್ನು ಅದಕ್ಕೆ ಹಾಗಿಟ್ಟಿರ್ತಾರೆ. ಅವರು ಪ್ರತಿ ತಿಂಗಳು ಹೆಸರುಗಳನ್ನಲ್ಲಿ ಬರೆಯಿಸಬೇಕು. ಏನಾದರೂ ದೇವರ ವಾಕ್ಯ ಈ ರೀತಿ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆಯೋ ಇಲ್ಲವೇ ಇಲ್ಲ. ಆಗ ಈ ಕಪ್ಪ ಕಾಣಿಕೆಗಳಿಗೆ ಕೊಡದವರಿಗೆ ಏನಾಗ್ತದೆ, ಅಲ್ಲಿ ಬಹಳ ತೊಂದರೆಯನ್ನ ಕೊಡೋರಾಗಿದ್ದಾರೆ. ಅವರ ಕಷ್ಟ, ಸಂಕಟ, ದುಃಖಗಳು ಇಂಥವರಿಗೆ, ಸೇವಕರುಗಳು ಅಂತ ಹೇಳೋರಿಗೆ ಇದು ಗೊತ್ತಿರುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆಗ ಇಸ್ರಾಯೇಲ್ ಯಹೂದ ಏದೋಮ್ ರಾಜ್ಯಗಳ ಅರಸರು ಹೊರಟು ಸುತ್ತಾದ ದಾರಿಯಿಂದ 7 ದಿವಸ ಪ್ರಯಾಣ ಮಾಡಿದರು. ಮಾರ್ಗದಲ್ಲಿ ಅವರ ಸೈನಿಕರಿಗೂ ಅವರು ತಂದ ಪಶುಗಳಿಗೂ ನೀರು ಸಿಕ್ಕದೆ ಹೋದುದರಿಂದ ಇಸ್ರಾಯೇಲರ ಅರಸನು, ಅಯ್ಯೋ, ಯೆಹೋವನು 3 ಮಂದಿ ಅರಸರಾದ ನಮ್ಮನ್ನು ಮೋವಾಬ್ಯರ ಕೈಗೆ ಒಪ್ಪಿಸೋದಕ್ಕೋಸ್ಕರ ಇಲ್ಲಿಗೆ ಬರಮಾಡಿದ್ದಾನೆ ಎಂದು ಗೋಳಾಡಿದನು. ದೇವರ ನಾಮಕ್ಕೆ ಸ್ತೋತ್ರ. ನೋಡಿ, ಅವ್ರನ್ನ ಏನ್ ಮಾಡ್ತಾ ಇದಾರೆ, ಅಲ್ಲಿ ಇಸ್ರಾಯೇಲರ ಅರಸರು ಇವರೆಲ್ಲ ಸೇರ್ಕೊಂಡು ಕಪ್ಪ ಕಾಣಿಕೆಯನ್ನು ನಿಲ್ಲಿಸಿದಾಗ ಅವನಿಗೋಸ್ಕರ ಇವರು ಯುದ್ಧ ಮಾಡ್ಲಿಕ್ಕೆ ಹೋದಾಗ 3 ಮಂದಿ ಅಲ್ಲಿಂದ ಏನಾಗ್ತದೆ, ಅಲ್ಲಿ ಮಾರ್ಗದಲ್ಲಿ ಪಶುಗಳಿಗೂ ನೀರೇ ಸಿಕ್ಲಿಲ್ಲ. ಆದ್ರಿಂದ ಅವರು ಗೋಳಾಡಿದ್ರು, ಅಯ್ಯೋ, ಅಲ್ಲಿಗೆ ಹೋಗ್ತಾ ಇರುವಾಗ ಎಷ್ಟು ದಿವಸ ಅರಣ್ಯ ಮಾರ್ಗದಲ್ಲಿ 7 ದಿವಸ ಪ್ರಯಾಣ ಮಾಡಿದಾಗ ಅರಸನ ಹತ್ರ ಹೋಗ್ಲಿಕ್ಕೆ, ಅವನನ್ನು ಕೊಳ್ಳಕ್ಕೆ ಹೋದಾಗ 3 ದಿವಸ ಅವರಿಗೆ ನೀರೇ ಸಿಕ್ಲಿಲ್ಲ ಅಲ್ಲಿ. ಅಯ್ಯೋ, ಏನ್ ಮಾಡಪ್ಪ, ಈಗ ನೀರಿಲ್ಲದಿದ್ರೆ ಮನುಷ್ಯ ಏನಾಗ್ತಾನೆ, ಸೋತು ಹೋಗ್ತಾನೆ. ಅನ್ನ ಆಹಾರ ನೀರಿಲ್ಲದೆ ಅನ್ನ ಆಹಾರ ಮಾಡಕ್ಕ ಆಗ್ತದಾ? ಆಗೋದಿಲ್ಲ. ಕುಡಿಯಕ್ಕೆ ಇಲ್ಲದ ಇದ್ರೆ ಆಗ್ತದಾ? ಆಗೋದಿಲ್ಲ. ಹಾಗೇನೇ ಅವರು ಬಲಹೀನರಾಗ್ತಾರೆ, ಸೋತು ಹೋಗ್ತಾರೆ. ಆಗ ಈ ಹೋದವರಿಗೆ ದೇವ್ರು ಏನ್ ಮಾಡಿದ್ರು, 3 ದಿವಸ ಅನ್ನ ಅಲ್ಲೇ ನೀರಿಲ್ಲದ ಹಾಗೆ ಮಾಡಿದ್ರು. ಆಗ ಅವರು ಗೋಳಾಡಿದ್ರು, ಅಯ್ಯೋ, ಅವ್ರನ್ನ ಕೊಳ್ಳಕ್ಕೆ ಹೊರಟಾಗ ನಮ್ಮನೆಯವ್ರ ಕೈಗೆ ಒಪ್ಪಿಸಿ ಬಿಡ್ತಾನೋ ಏನೋ ದೇವರು, ಯಾಕಂದ್ರೆ ಇವರು ಮಾಡಿದ್ದು ತಪ್ಪು ಕೆಲಸವಾಗಿದೆ. ಹಾಗೆ ಒಬ್ಬರ ಮೇಲೆ ಅನ್ಯಾಯವಾಗಿ ಹೋಗದಿದ್ದರೆ ಬಲಾತ್ಕಾರವಾಗಿ ಕಿತ್ತುಕೊಳ್ಳಲು ಹೋದಾಗ ಇನ್ನೊಬ್ಬರಿಂದ ನಮಗೆ ಲಾಭ ಬರೋದಿಲ್ಲ ಅಂತೇಳಿ ಅವನನ್ನು ಏನಾದರೂ ಒಂದು ತೊಂದರೆಗೆ ಈಡು ಮಾಡಬೇಕು ಅಂತ ಯೋಚನೆ ಮಾಡಿ ಹೊರಟಾಗ ಅವರಿಗೆ ಖಂಡಿತವಾಗಿ ಶಿಕ್ಷೆ, ಅಂತವರಿಗೆ ಅನ್ಯಾಯಕ್ಕೆ ಶಿಕ್ಷೆ ಬಂದೇ ಬರುತ್ತದೆ. ಅದಕ್ಕೆ ಯೇಸುಸ್ವಾಮಿ ಕೂಡ ಒಂದು ಮಾತನ್ನು ಹೇಳಿದರೆ, ಅವರವರಿಗೆ ಅವರವರ ಕೃತ್ಯಗಳನ್ನು ಅವರವರ ತಲೆಗೆ ಕಟ್ಟು ಎನ್ನುವಂತೆ ಯೆರೆಮೀಯನ ಗ್ರಂಥದಲ್ಲಿ ಕೂಡ ಯೇಸುಸ್ವಾಮಿ ಕೂಡ ಹೇಳಿದರೆ, ಅವರವರಿಗೆ ಕೊಡುವ ಪ್ರತಿಫಲ ನನ್ನ ಕೈಯಲ್ಲಿದೆ, ನಾನು ಕೊಡುತ್ತೇನೆ ಎಂಬುದಾಗಿ, ಅವರವರಿಗೆ ತಕ್ಕ ಫಲವನ್ನು ಕೊಡಲಾಗುವುದು ಎಂಬುದಾಗಿ ಕೂಡ ಹೇಳಿದ್ದಾರೆ. ಇದುವೇ ಹಾಗೆ ಯಾರಿಗೂ ಅನ್ಯಾಯ ಮಾಡಿ, ಅನಾಚಾರ ಮಾಡಿ, ಒಬ್ಬರಿಂದ ನಮಗೆ ಲಾಭ ಸಿಕ್ಕಲಿಲ್ಲ ಅಂತೇಳಿ ಅಥವಾ ಅನ್ಯಾಯವಾಗಿ ನಾವು ಯಾವುದೇ ರೀತಿಯಲ್ಲಿ ಕಿತ್ತುಕೊಳ್ಳಕ್ಕೆ ಹೋಗಬಾರದು. ಅಲ್ಲಿ ಖಂಡಿತವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ದೇವರು ಶಿಕ್ಷೆಗೆ ಒಳಪಡಿಸ್ತಾನೆ ಅಂತ ಇದರ ಅರ್ಥವಾಗಿದೆ. 11ನೇ ವಚನ. ಆದರೆ ಯೆಹೋಷಾಫಾಟನು ಯೆಹೋವನ ಸನ್ನಿಧಿಯಲ್ಲಿ ನಮಗೋಸ್ಕರ ವಿಚಾರಿಸಬಲ್ಲವನಾದ ಒಬ್ಬ ಪ್ರವಾದಿಯು ಇಲ್ಲಿರುವುದಿಲ್ಲವೋ ಎಂದು ಕೇಳಿದನು. ನೋಡಿ, ಒಬ್ಬ ಅರಸ ಏನಾಗ್ತಾನೆ, ನಮಗಾಗಿ ಈ ವಿಷಯಗಳನ್ನು ಯಾಕೆ ಹೀಗಾಯ್ತು ಅಂತ ತಿಳಿಸ್ಲಿಕ್ಕೊಂದು ಪ್ರವಾದಿ ನಮ್ಮ ಇಲ್ಲಿ ಇಲ್ವೋ ಅಂತೇಳಿ ಅವನು ಏನ್ ಮಾಡ್ತಾನೆ, ಅರಸನಲ್ಲಿ ಕೇಳ್ತಾನೆ. ದೇವರ ಸನ್ನಿಧಿಯಲ್ಲಿ ನಮಗಾಗಿ ಒಬ್ಬ ಪ್ರವಾದಿ ಇಲ್ವೋ, ಅವನ ಹತ್ರ ನಾವು ವಿಚಾರಿಸ್ಬೇಕಲ್ಲ, ಅಂದ್ರೆ ಯಾಕೆ ಹೀಗಾಯ್ತು, ಏನಾಯ್ತು ಎಂಬುದಾಗಿ. ಆವಾಗ ಈಗ 12ನೇ ವಚನಕ್ಕೆ ಹೋಗೋಣ. ಎಂದು ಕೇಳಿದನು. 11ನೇ ವಚನ.
ಆಗ ಇಸ್ರೇಲರ ಅರಸನ ಸೇವಕನಲ್ಲೊಬ್ಬನು, ಅವನಿಗೆ ಶಾಫಾಟನ ಮಗನು ಎಲೀಯನ ಕೈಗೆ ನೀರು ಕೊಡುತ್ತಿದ್ದವನು ಆದ ಎಲೀಷನೆಂಬ ಪ್ರವಾದಿಯು ಇಲ್ಲಿರುತ್ತಾನೆ ಎಂದು ಉತ್ತರ ಕೊಟ್ಟನು. ಹಾಗೆ ಅರಸ ಕೇಳ ಒಬ್ಬ ಸೇವಕ ಹೇಳ್ತಾನೆ, ಎಲೀಯನ ಶಿಷ್ಯನಾದ ಎಲೀಷಾ ಎಂಬವನೊಬ್ಬ ಇಲ್ಲಿದ್ದಾನೆ ತಿಳಿಯಾರಿಗೆ ಆ ಅರಸನಿಗೆ. 12ನೇ ವಚನ. ಯೆಹೋವಾಹಾಟನವನು ಹೇಗೂ ಯೆಹೋವನ ಉತ್ತರವನ್ನು ತಿಳಿಸುವನು. ಆದುದರಿಂದ ಇಸ್ರೇಲ್ ಏದೋಮ್ ರಾಜ್ಯಗಳ ಅರಸರು ಯೆಹೋಷಾಫಾಟನೊಡನೆ ಎಲೀಷನ ಬಳಿಗೆ ಹೋದರು. ನೋಡಿ, ಅವ್ರು ಏನ್ ಮಾಡಿದ್ರು, ಅಲ್ಲಿ ಅವನು ಎಲೀಷನ ಬಳಿಗೆ ಇದ್ದರು. ಯಾಕೆ ಹೀಗಾಯ್ತು, ನಮಗೆ ನೀರು ಸಿಕ್ಕಲಿಲ್ಲ, ಯಾವುದು ಇಲ್ಲ, ಪಶುಗಳಿಗೂ ನೀರಿಲ್ಲ, 3 ದಿವಸದಿಂದ ಆಯಿತು, 7 ದಿವಸ ಅರಣ್ಯದಲ್ಲಿ ಪ್ರಯಾಣ ಮಾಡ್ತಾ ಇದ್ದೇವೆ, ಹೀಗೆ ಯಾಕಾಯ್ತು ಅಂತ ಜ್ಯೋತಿಷ ಕೇಳಲು ಏನ್ ಮಾಡಿದ್ರು, ಈ ಪ್ರವಾದಿ ಹತ್ರ ಹೋದರು. 13ನೇ ವಚನ. ಯಾರ ಹತ್ರ? ಎಲೀಷನ ಹತ್ರ, ಎಲೀಯನ ಶಿಷ್ಯ ಎಲೀಷನ ಹತ್ರ. ಎಲೀಷನು ಇಸ್ರೇಲರ ಅರಸನಿಗೆ, ನನಗೂ ನಿನಗೂ ಗೊಡವೆ ಏನು, ನಿನ್ನ ತಂದೆ ತಾಯಿಗಳ ಬಳಿಗೆ ಹೋಗು ಎಂದು ಹೇಳಿದನು. ಹೋದಾಗ ಅವನು ಹೇಳ್ತಾನೆ, ನನಗೂ ನಿನಗೆ ಏನು, ನೀನು ಯಾಕೆ ಹೇಳಬೇಕು, ನೀನು ನಿನ್ನ ತಂದೆ ತಾಯಿಗಳ ಬಳಿಗೆ ಹೋಗು, ಅಲ್ಲಿ ಹೋಗಿ ನೀನು ಕೇಳಿಕೊಂಡ್ರೆ ಈ ಯುದ್ಧವನ್ನ ಬಿಟ್ಟು, ಈ ಅನಾಚಾರ ಮಾಡುವುದನ್ನು ಬಿಟ್ಟು ನಿನ್ನ ತಂದೆ ತಾಯಿಗಳ ಬಳಿಗೆ ಹೋಗು, ಅವರು ನಿನಗೆ ಬುದ್ಧಿ ಹೇಳ್ಬೋದು. ಅಂದ್ರೆ ಈಕೆ ನನಗೂ ನಿನಗೆ ಗೊಡವೆ ಏನು ಅಂದ್ರೆ, ಇವರು ಕೆಟ್ಟ ಮಾರ್ಗದಲ್ಲಿ, ತಪ್ಪಾದ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ, ಅದಕ್ಕೆ ನನಗೂ ನಿನಗೂ ಸಂಬಂಧ ಇಲ್ಲ ಅಂತ. ಹಾಗಿದ್ರೆ ಅರ್ಥ ಏನಂದ್ರೆ, ನಾವು ದೇವರೊಂದಿಗೆ ಜೀವಿಸುವಾಗ, ದೇವರು ನಮ್ಮನ್ನು ಆದುಕೊಂಡಾಗ, ತಪ್ಪಾದ ಮಾರ್ಗದಲ್ಲಿ ಹೋಗುವವರಿಗೆ, ಈ ರೀತಿ ಅನ್ಯಾಯವಾಗಿ ನಡೆಯುವವರಿಗೂ ನಮಗೆ ಅವರಿಗೂ ಸಂಬಂಧ ಇರಬಾರದು ಅಂತ ಇದರ ಅರ್ಥವಾಗಿದೆ. ಹಲ್ಲೆಲೂಯಾ. ಅದಕ್ಕೆ ಇಸ್ರೇಲರ ಅರಸನು, ಹಾಗೆನ್ನಬೇಡ, ಯೆಹೋವನು ಈ 3 ಮಂದಿ ಅರಸರಾದ ನಮ್ಮನ್ನು ಮೋವಾಬ್ಯರ ಕೈಗೆ ಒಪ್ಪಿಸುವುದಕ್ಕೋಸ್ಕರ ಇಲ್ಲಿಗೆ ಬರಲ ಮಾಡಿದನಲ್ಲವೋ ಅಂದನು. ನಾವು ಈ 3 ಮಂದಿ ಅರಸರನ್ನ ಮೋವಾಬ್ಯರ ಕೈಗೆ ಒಪ್ಪಿಸ್ಲಿಕ್ಕೋಸ್ಕರ ನಾವು ಇಲ್ಲಿಗೆ ಬಂದಿದ್ದೇವೆ ಅಲ್ವೋ, ದೇವರು ಹೀಗೆ ಮಾಡಿದ್ನು ಅಂತ ಪ್ರಶ್ನೆ ಮಾಡಿದ. ಆಗ ಎಲೀಷನು 14ನೇ ವಚನದಲ್ಲಿ, ಆಗ ಎಲೀಷನು, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಸೇನಾಧೀಶ್ವರನಾದ ಯೆಹೋವನೇ, ಯೆಹೂದ್ಯರ ಅರಸನಾದ ಯೆಹೋಷಾಫಾಟನು ನಿನ್ನ ಜೊತೆಯಲ್ಲಿ ಇದ್ದಿದ್ದರೆ ನಾನು ನಿನ್ನನ್ನು ನೋಡುತ್ತಿದ್ದಿಲ್ಲ, ಲಕ್ಷಿಸುತ್ತಿದ್ದಿಲ್ಲ. ನೋಡಿ, ಅವನು ಒಂದು ವೇಳೆ ನಿನ್ನ ಜೊತೆಯಲ್ಲಿ ಅಂದ್ರೆ ಭಯಂಕರ ಕಠಿಣವಾದ ಅರಸ, ತಪ್ಪಾದ ಮಾರ್ಗದಲ್ಲಿ ನಡೆಯುವನು, ಅಂಥವನು ನಿನ್ನ ಜೊತೆಲಿ ಇದ್ದಿದ್ರೆ ನಾನು ನಿನ್ನ ಮಾತಿಗೆ ಉತ್ತರ ಕೊಡ್ತಿತ್ತಿಲ್ಲ, ನಿನ್ನನ್ನು ನಾನು ಲಕ್ಷಿಸೇ ಇರ್ತಿತ್ತಿಲ್ಲ, ಅಂದ್ರೆ ಕ್ಯಾರೆ ಮಾಡ್ತಿತ್ತಿಲ್ಲ ಅಂತ. ಹಾಗೆ ಇವತ್ತು ತಪ್ಪಾದ ಮಾರ್ಗದಲ್ಲಿ ನಡೆಯುವರು, ಅವರನ್ನ ಸೇರಿಸಿಕೊಂಡು ನಾವು ದೇವರ ಬಳಿಗೆ ಹೋಗುವುದಾದ್ರೆ, ಅಲ್ಲಿ ಪ್ರವಾದಿ ಹತ್ರ ಹೋದಾದ್ರೆ, ಅಲ್ಲಿ ದೇವರಿಂದ ಆಯ್ಕೆಗೊಂಡವರು ಅಂತವರಿಗೆ ಏನು ಉತ್ತರ ಕೊಡುವುದಿಲ್ಲ, ಹೋಗಪ್ಪ ಅಂತೇಳಿ ವಾಪಸ್ ಕಳಿಸ್ತಾರೆ. ಹಾಗೆ ನಾವು ದೇವರಿಂದ ಆದುಕೊಂಡವರು ಅಂತವ್ರನ್ನ ಕರ್ಕೊಂಡು ಪ್ರವಾದಿಗಳ ಬಳಿಗೆ, ಅವರ ಬಳಿಗೆ, ಇವರ ಬಳಿಗೆ ಹೋಗಬಾರದು. ಬಹುಶಃ ಏನ್ ಮಾಡ್ಬೇಕಂದ್ರೆ, ನೀವೇ ಹೋಗಿ ಅಂತ ಹೇಳಿ ಅವರನ್ನೇ ಕಳಿಸಿ ಬಿಡ್ಬೇಕಷ್ಟೇ. ದೇವರ ನಮಗೆ ಸ್ತೋತ್ರ. 15ನೇ ವಚನ. ಈಗ ಒಬ್ಬ ವಾದ್ಯಗಾರನನ್ನು ನನ್ನ ಹತ್ತಿರ ಕರಕೊಂಡು ಬನ್ನಿರಿ ಎಂದು ಹೇಳಿದನು. ಯಾರು? ಎಲೀಷಾ. ಈಗ ಹೋಗಿ ಒಬ್ಬ ವಾದ್ಯ ಬಾರಿಸೋನು ನನ್ನ ಹತ್ತಿರ ಕರ್ಕೊಂಡು ಬನ್ನಿ. ವಾದ್ಯಗಳ ಸ್ವರ ಕೇಳುವಾಗಲೆಲ್ಲ ಎಲೀಷನಲ್ಲಿ ಯೆಹೋವನ ಬಲವು ಬರುತ್ತಿತ್ತು. ನೋಡಲ್ಲಿ ವಾದ್ಯ ಬಾರಿಸುವಾಗ ಅಂದ್ರೆ ದೇವರ ವಿಷಯದಲ್ಲಿ, ಅಲ್ಲಿ ಕಿನ್ನರಿ, ಬೈಬಲಲ್ಲಿ ಕಿನ್ನರಿ, ಇದರಲ್ಲಿ ಕೀರ್ತನೆಯಲ್ಲಿ ಕಿನ್ನರಿ ಅಂತ ನಾವು ಓದುತ್ತೇವೆ. ವಾದ್ಯಗಳನ್ನು ಬಾರಿಸಿದಾಗ ಎಲೀಷನ ಮೇಲೆ ದೇವರ ಬಲ ಬರುತ್ತಿತ್ತು. ಹಾಗೆ ಇದರ ಅರ್ಥ ಏನಪ್ಪಾ ಅಂದ್ರೆ, ಇವತ್ತು ನಾವು ಒಂದು ದೇವರ ಆರಿಸಿಕೊಂಡಂತ ಆಲಯದಲ್ಲಿ ಹಾಡುವಾಗ, ಅಥವಾ ದೇವರಿಗೆ ಸಂಬಂಧಪಟ್ಟಂತ ಇತರ ಲೋಕದ ವಿಷಯಗಳಿಗೆ ದೇವರ ಹೆಸರು ಹೇಳ್ಕೊಂಡು ಸಂಬಂಧಪಟ್ಟಾಗಲ್ಲ, ದೇವರ ವಾಕ್ಯಕ್ಕೆ ಸಂಬಂಧಪಟ್ಟಂತ ಹಾಡುಗಳನ್ನು ಹಾಡುವಾಗ ಅದಕ್ಕೆ ಸರಿಯಾಗಿ ಕಿನ್ನರಿ ವಾದ್ಯ ಬಾರಿಸುವುದಾದರೆ ಅಲ್ಲಿ ದೇವರ ಶಕ್ತಿ ಇರುತ್ತದೆ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. 16. ಅನಂತರ ಎಲೀಷನು ಇಸ್ರೇಲರ ಅರಸನಿಗೆ, ಈ ಹಳ್ಳದಲ್ಲಿ ತುಂಬಾ ಗುಂಡಿಗಳನ್ನು ಮಾಡಿರಿ ಅಂತ ಹೇಳ್ತಾನೆ. ಆಯ್ತು, ಇಲ್ಲೊಂದು ಹಳ್ಳ ಇದೆ, ಇಲ್ಲಿ ತುಂಬಾ ಗುಂಡಿ ಮಾಡಿರಿ. ಅಂದ್ರೆ ತುಂಬಾ ಅಂದ್ರೆ ಅಷ್ಟು ಲೆಕ್ಕ ಇಲ್ಲ, ತುಂಬಾ ಎಷ್ಟು. ಗಾಳಿ ಮಳೆಗಳು ಕಾಣದಿದ್ದರೂ ಇದು ನೀರಿನಿಂದ ತುಂಬುವುದು ಅಂತ. ನೋಡಿ, ಅಲ್ಲಿ ಏನ್ ಮಾಡ್ದ, ವಾದ್ಯಗಳನ್ನು ತರಿಸಿ ವಾದ್ಯ ಬಾರಿಸಿದಾಗ ದೇವರು ಎಲೀಷನ ಮೈಗೆ ದರ್ಶನ ಕೊಟ್ಟು ಅಲ್ಲಿ ಮಾತಾಡಿಸಿದರು. ಹಾಗೆ ಇವತ್ತು ದೇವರು ಆದುಕೊಂಡವರಲ್ಲಿ ಒಬ್ಬೊಬ್ಬರಿಗೆ ಪ್ರಾರ್ಥನೆ ಮಾಡುವಾಗ, ಹಾಡು ಹಾಡುವಾಗ, ಅಲ್ಲಿ ದೇವಾಲಯದಲ್ಲಿ ವಾದ್ಯ ಬಾರಿಸಿದಾಗ, ಕಿನ್ನರಿ ಬಾರಿಸಿದಾಗ, ತಬಲ ಬಾರಿಸಿದಾಗ ದೇವರು ದರ್ಶನ ಕೊಟ್ಟು ಅಲ್ಲಿ ಪ್ರವಾದನೆಯನ್ನು ಹೇಳಿಸುತ್ತಾರೆ. ಅಥವಾ ಪ್ರಾರ್ಥನೆ ಮಾಡ್ತಾ ಇದ್ದಾಗಲೂ ಕೂಡ ಅಲ್ಲಿ ಹೇಳಿಸುತ್ತಾರೆ. ಆಗ ಅದುವೇ ನೆರವೇರುವುದು. ಆ ನೆರವೇರಿದಾಗ ತಿಳ್ಕೊಳ್ಬೇಕು, ಇವನು ದೇವರಿಂದ ಆಯ್ಕೆಯಾದ ಮನುಷ್ಯ, ದೇವರು ಇವನೊಂದಿಗೆ ಮಾತನಾಡುತ್ತಿದ್ದಾರೆ ಎಂಬುದಾಗಿ. ಹಾಗೆ ಆಯಿತು, ದೇವರಿಂದ ತುಂಬುವುದು ಅಂತ ಎಲೀಷಾ ಹೇಳಿದ.
ನೀವು ನಿಮ್ಮ ಕುರಿದನಗಳು ಎಲ್ಲ ಪಶುಗಳು ಕುಡಿಯಬಹುದು ಎಂಬುದಾಗಿ ಯೆಹೋವನು ಅನ್ನುತ್ತಾನೆ. ಆ ಗುಂಡಿ ತೆಗೀರಿ, ನೀರು ಸಿಗ್ತದೆ. ಅಲ್ಲಿ ಖಂಡಿತವಾಗಿ ಏನ್ ಮಾಡ್ತದೆ, ಎಲ್ಲ ಪಶುಗಳು ನೀವು ಕೂಡ ನೀರನ್ನ ಕುಡಿಯಬಹುದು ಅಂತ ಅಲ್ಲಿ ಹೇಳಿದ್ದ ಎಲೀಷನು, ಈ ಹಳ್ಳದಲ್ಲಿ ತೋಡಿರಿ ಅಂತ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈ ಹಳ್ಳದಲ್ಲಿ ಗುಂಡಿಯನ್ನು ತೋಡಿರಿ. ಹಾಗಿದ್ರೆ ಅರ್ಥ, ಇವತ್ತು ನೋಡಿ ಉದಾಹರಣೆಗೆ ಒಂದು ಬೋರ್ವೆಲ್ ತೆಗೆಯೋದಾದ್ರು, ಅಕಸ್ಮಾತ್ ಒಂದು ಬಾವಿ ತೋಡುವುದಾದ್ರು, ಕೆರೆ ತೋಡುವುದಾದ್ರು, ಹಳ್ಳದಲ್ಲಿ ನೀರನ್ನ ಕಂಡು ಹಿಡಿಯೋರು ನೋಡಿ ಇಲ್ಲಿ ನೀರಿದೆ ಅಂತ ಹೇಳ್ತಾರೆ. ಬೆಟ್ಟ ಗುಡ್ಡಗಳಲ್ಲಿ ಹೋಗಿ ತೋಡಿದ್ರೆ, ಬೋರ್ವೆಲ್ ಹಾಕಿದ್ರೆ ನೀರು ಸಿಗ್ತದಾ? ಇಲ್ಲ, ಹಳ್ಳದಲ್ಲಿ. ಹಾಗಿದ್ರೆ ಅರ್ಥ, ಇವತ್ತು ಕೂಡ ಏನಾದ್ರೂ ಒಂದು ಬಾವಿ, ಹಳ್ಳ, ಕೆರೆ ತೋಡಬೇಕು ಅಂತಾದ್ರೆ, ಬೋರ್ವೆಲ್ ಹಾಕ್ಬೇಕು ಅಂತಾದ್ರೆ 4 ಕಡೆಯಿಂದ ನೀರು ಬಂದು ಸೇರುವ ಜಾಗ ತಗ್ಗಾದ ಪ್ರದೇಶದಲ್ಲಿಯೇ ಅಲ್ಲಿ ನಾವು ಗುಳಿಯನ್ನ ತೋಡಬೇಕು. ಅಂತ ಜಾಗದಲ್ಲಿ ನೀರು ಸಿಗ್ತದೆ ಅಂತ ಇದರ ಅರ್ಥವಾಗಿದೆ. 18ನೇ ವಚನ. ಆತನು ತನ್ನ ದೃಷ್ಟಿಯಲ್ಲಿ ಅಲ್ಪವಾಗಿರುವ ಈ ಕಾರ್ಯದ ಹೊರತಾಗಿ ಮೋವಾಬ್ಯರನ್ನು ನಿಮ್ಮ ಕೈಗೆ ಒಪ್ಪಿಸುವನು ಅಂತ ದೇವರ ನಾಮಕ್ಕೆ ಸ್ತೋತ್ರ. ಆಗ ಎಲೀಷ ಹೇಳ್ತಾನೆ, ಮೋವಾಬ್ಯರನ್ನು ನಿಮ್ಮ ಕೈಗೆ ಖಂಡಿತವಾಗಿ ಒಪ್ಪಿಸ್ತಾರೆ, ಇನ್ನು ನೀವು ಹೋಗಿ ಅಂತೇಳಿ. ಹಾಗೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಒಂದು ತೊಂದರೆಗಳು ಬಂದಾಗ ದೇವರಿಂದ ಆದುಕೊಂಡಂತವರನ್ನ, ದೇವರು ಯಾರನ್ನು ಆರಿಸಿಕೊಂಡಂತ ಅವರೊಂದಿಗೆ ಹೋಗಿ ವಿಷಯವನ್ನ ವಿಚಾರಿಸಬೇಕು. ಅಂದ್ರೆ ಒಳ್ಳೆ ರೀತಿಯಲ್ಲಿ ಮಾತ್ರ, ಕೆಟ್ಟ ನಡತೆ, ದೇವರಿಗೆ ವಿರುದ್ಧ ಆದವರನ್ನು ಕರೆದುಕೊಂಡು ಹೋಗಬಾರದು ಅಂತೇಳಿ ನಾವು ಹಿಂದೆ ಕೂಡ ತಿಳಿದುಕೊಂಡಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರ. 19. ನೀವು ಅವರ ಕೋಟೆ ಕೊತ್ತಲುಗಳ ಪಟ್ಟಣಗಳನ್ನು, ವಿಶೇಷವಾದ ಎಲ್ಲ ಊರುಗಳನ್ನು ಸ್ವಾಧೀನ ಮಾಡಿಕೊಂಡು ಎಲ್ಲ ಹಣ್ಣಿನ ಮರಗಳನ್ನು ಕಡಿದು ಹಾಕಿ ಬಾವಿಗಳನ್ನು ಮುಚ್ಚಿಬಿಟ್ಟು ಹೊಳಗಳನ್ನು ಕಲ್ಲು ತುಂಬಿಸಿ ಹಾಳು ಮಾಡುವಿರಿ ಎಂದು ಹೇಳಿದನು. ನೀವಲ್ಲಿ ಹೋಗಿ ಅವರು ನಿಮ್ಮ ಕೈಗೆ ಒಪ್ಪಿಸಿಕೊಡ್ತಾರೆ. ಅವರ ಎಲ್ಲ ಕೃಷಿ, ಹೊಲ, ತೋಟ, ಮರ, ಪ್ರತಿ ಒಂದು ಬಾವಿಗಳನ್ನೆಲ್ಲ ಕಲ್ಲು ಹಾಕಿ ಮುಚ್ಚಿಬಿಡ್ತೀರಿ, ಅವರಿಗೆ ಏನೂ ಇಲ್ಲದೆ ನೀವು ಮಾಡ್ತೀರಿ ಅಂತ ಎಲೀಷ ಇವರಿಗೆ ಹೇಳಿದ. 20. ಪ್ರಾತಃ ಕಾಲದ ನೈವೇದ್ಯವನ್ನು ಸಮರ್ಪಿಸುವ ಹೊತ್ತಿನಲ್ಲಿ ಪಕ್ಕದ ಏದೋಮಿನ ಕಡೆಯಿಂದ ನೀರು ಬಂದು ದೇಶದಲ್ಲೆಲ್ಲ ತುಂಬಿಕೊಂಡಿತು. ದೇವರ ನಾಮಕ್ಕೆ ಸ್ತೋತ್ರ. ಬೆಳಗಿನ ಸಮಯದಲ್ಲಿ ಅಂದ್ರೆ ಪ್ರಾರ್ಥನೆ ನೈವೇದ್ಯವನ್ನು ಅರ್ಪಿಸುವಂಥದ್ದು. ಈಗ ನೈವೇದ್ಯ ಎಲ್ಲ ಪ್ರಾರ್ಥನೆ. ಅದೇ ಸಮಯದಲ್ಲಿ ನೀರು ಬಂದ ಊರಲ್ಲೆಲ್ಲ, ದೇಶದಲ್ಲೆಲ್ಲ ನೀರು ತುಂಬಿಕೊಂಡಿತ್ತು. ಇವರಿಗೆ 3 ದಿವಸ ನೀರು ಸಿಕ್ಲಿಲ್ಲ. ಎಲೀಷ ಹೇಳಿದ ಹಾಗೆ ಕೇಳಿದಾಗ ಅಲ್ಲಿ ದೇವರವರಿಗೆ ದೇಶದಲ್ಲೆಲ್ಲ ನೀರು ತುಂಬುವ ಹಾಗೆ ಮಾಡಿದರು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಏನಾದ್ರು ಕಷ್ಟ, ಸಂಕಟ, ದುಃಖಗಳು ಬಂದಾಗ ಅಲ್ಲಿ ಏನ್ ಮಾಡ್ಬೇಕಂದ್ರೆ, ಹೀಗೆ ದೇವರು ಆರಿಸಿಕೊಂಡವರನ್ನ ಅರಿತುಕೊಂಡು ಅವರ ಮುಖಾಂತರ ವಿಷಯವನ್ನ ತಿಳಿದು ಅವರು ಹೇಳಿದ ಹಾಗೆ ಅಲ್ಲಿ ಕೇಳಬೇಕು. ಅದು ದೇವರು ಹೇಳಿದ ಕಾರ್ಯ, ಹೇಳಿದ ಈ ಪ್ರವಾದಿಗಳು, ದೇವರ ಮನುಷ್ಯ ಹೇಳಿದ ಮಾತು ನೆರವೇರ್ತದೋ, ಅವನ ನಡೆ, ನುಡಿ, ಕ್ರಿಯೆಗಳು ಸತ್ಯವಾಗಿ ತಿಳಿಸ್ತಾನೋ, ದೇವರಿಂದ ಆಯ್ಕೆಯಾಗಿದ್ದಾನಂತ ತಿಳಿದುಕೊಂಡು ಅಂಥವರಲ್ಲಿ ಮಾತ್ರ ವಿಚಾರಿಸಬೇಕು, ಅಂಥವರ ಬಳಿಗೆ ಹೋಗಬೇಕು ಅಂತ ಇದರ ಅರ್ಥವಾಗಿದೆ. 21. ಅರಸುಗಳು ತಮಗೆ ವಿರೋಧವಾಗಿ ಯುದ್ಧಕ್ಕೆ ಬಂದಿದ್ದಾರೆಂಬುದನ್ನು ಮೋವಾಬ್ಯರು ಕೇಳಿ ಆಯುಧಗಳನ್ನು ಧರಿಸಶಕ್ತರಾದ ಎಲ್ಲ ಯೌವನಸ್ಥರನ್ನು, ಪ್ರಾಯಸ್ಥರನ್ನು ಕೂಡಿಸಿಕೊಂಡು ನಮ್ಮ ದೇಶದ ಮೇರೆಗೆ ಬಂದು ಬೆಳಿಗ್ಗೆ ಎದ್ದು ನೋಡಲು ಎದುರಿಗಿದ್ದ ನೀರು ಇವರ ದೃಷ್ಟಿಗೆ ಬಿದ್ದಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನೋಡಿ, ಇಸ್ರಾಯೇಲರ ಕಡೆಯವರು 3 ಜನ ನಮ್ಮ ಕಡೆಗೆ ಬರ್ತಾರೆ. ಮೋವಾಬ್ಯರು ಅಂದರೆ ಅವ್ರು ಯಾರಾಗಿದ್ದಾರೆ? ವಿರೋಧಿಗಳಾಗಿದ್ದಾರೆ. ನಮ್ಮ ದೇಶಕ್ಕೆ ಬಂದ ನಂತರ ಎಲ್ಲ ಯೌವನಸ್ಥರನ್ನು, ಯುದ್ಧಶಕ್ತರನ್ನು, ಸೈನಿಕರನ್ನು ಎಲ್ಲರನ್ನ ಕೂಡಿಸಿಕೊಂಡು ನೋಡುವಾಗ ಇವರ ದೃಷ್ಟಿಯಲ್ಲಿ ಏನಾಯ್ತು? ನೀರು ಇವರ ದೃಷ್ಟಿಗೆ ಬಿದ್ದಿತು. ಆದ್ರೆ ಆ ನೀರು ಇವರನ್ನ ಬರಲು ಬಿಡಲಿಲ್ಲ, ಈ ವೈರಿಗಳನ್ನ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇವರ ಕಣ್ಣಿಗೆ ಕಂಡಿದ್ದು ಯಾವುದಾಗಿದೆ? ನೀರು. ಆಗ ಅವರು ಈ ದೇವರಿಂದ ಆಯ್ಕೆಯಾದಂತ ಈ ಇಸ್ರಾಯೇಲರ ಅರಸರುಗಳ ಬಳಿಗೆ ನೀರಿನಿಂದಾಗಿ ಅವರಿಗೆ ಬರಲು ಸಾಧ್ಯವಾಗಲಿಲ್ಲ. ದೇವರ ಅವರಿಗೆ ತಡೆ ಮಾಡಿತು. ಈಗ ಐಗುಪ್ತ ದೇಶದಿಂದ ಇಸ್ರಾಯೇಲರನ್ನು ಕೂಡ ದೇವರು ಮೋಶೆ ಮುಖಾಂತರ ಬಿಡುಗಡೆ ಮಾಡಿಕೊಂಡು ಬಂದಾಗ ಸಮುದ್ರದ ನೀರನ್ನು ಅಡ್ಡ ಗೋಡೆಯನ್ನಾಗಿ ನಿಲ್ಲಿಸಿ ಇಸ್ರಾಯೇಲರನ್ನ ದಾಟಿಸಿದ್ರು. ಈ ಐಗುಪ್ತರನ್ನು ಅದರೊಳಗೆ ಬಂದು ಏನ್ ಮಾಡಿದ್ರು? ಅವರನ್ನು ಮುಚ್ಚಿ ಹಾಕಿದ್ರು. ಹಾಗೆ ಕೆಲವೊಂದು ವಿಷಯದಲ್ಲಿ ನೀರುಗಳ ಮುಖಾಂತರ ಕೂಡ ದೇವರು ವೈರಿಗಳಿಗೆ ಶಿಕ್ಷೆ ಕೊಡೋರಾಗಿದ್ದಾರೆ, ನಾಶ ಮಾಡೋರಾಗಿದ್ದಾರೆ ಅಂತ ಇದರ ಅರ್ಥ. 22ನೇ ವಚನ. ಸೂರ್ಯ ಪ್ರಕಾಶದಿಂದ ನೀರು ರಕ್ತದಿಂದ ಕೆಂಪಾಗಿ ಕಾಣಿಸುತ್ತಿದ್ದುದರಿಂದ ಇವರು ಅದು ರಕ್ತ. ಅರಸರು ತಮ್ಮೊಳಗೆ ಜಗಳವಾಡಿ ಸಂಹೃತರಾಗಿರಬೇಕು. ಯೆಹೋವ್ಯರೇ, ಏಳಿರಿ,
ಮೋವಾಬ್ಯರೇ ಏಳಿ ಸುಳಿಗೆ ಹೋಗೋಣ ಎಂದು ಕೂಗಿಕೊಂಡು ಇಸ್ರಾಯೇಲರ ಪಾಳ್ಯಕ್ಕೆ ಹೋದರು. ನೀರಲ್ಲಿ ಕೆಂಪಾಯಿತು. ಆ ನೀರನ್ನು ಕೆಂಪು ಮಾಡಿದ್ಯಾರೋ? ಆ ದೇವರೇ. ಆಗ ಈ ಮೋವಾಬ್ಯರು ಏನ್ ಮಾಡಿದ್ರು? ಇಸ್ರಾಯೇಲರ ಹೆಸರು ಅವರವರೇ ಹುಡ್ಕೊಂಡು ಸತ್ತಿರಬೇಕು. ಅದು ಆ ನೀರಿಗೆ ರಕ್ತ ಬಿತ್ತು, ಅದು ಅಲ್ಲಿ ಕೆಂಪಾಗಿರ್ಬೇಕು ಆ ನೀರು. ಬನ್ನಿ ಅವರನ್ನು ಸಂಪೂರ್ಣವಾಗಿ ನಾವು ಸುಳಿಗೆ ಮಾಡೋಣ ಅಂತೇಳಿ ಯೋಚನೆ ಮಾಡಿ ಹೋಗ್ತಾರೆ. ಆದ್ರೆ ಆ ನೀರು ಏನಾಗಿತ್ತು? ಅಲ್ಲಿ ರಕ್ತವಾಗಿತ್ತು. ಆ ನೀರನ್ನು ದೇವರೇ ರಕ್ತವನ್ನಾಗಿ ಮಾಡಿದ್ರು. ಅದು ಯಾಕೆ ಅಂತ ಮುಂದೆ ನೋಡೋಣ. ಆದರೆ ಇಸ್ರಾಯೇಲರು ಎದ್ದು ಮೋವಾಬ್ಯರನ್ನು ಸೋಲಿಸಿ ಓಡಿಸಿ ಬಿಟ್ಟರು. ನೋಡಿ, ಅವರು ಬಂದ್ರು ಕೂಡ ಇಸ್ರಾಯೇಲರು ಏನ್ ಮಾಡಿದ್ರು? ಯುದ್ಧಕ್ಕೆ ಬಂದಂತ ವಿರೋಧಿಗಳಾದ ಮೋವಾಬ್ಯರನ್ನ ದೇವರು ಓಡಿಸಿದರು. ಹಾಗೆ ಪ್ರವಾದಿ ಹೇಳಿದ ಮಾತಿನಂತೆ ಕೇಳಿ ನಡೆದಾಗ ಇಸ್ರಾಯೇಲರಿಗೆ ಜಯವಾಯಿತು, ವಿರೋಧಿಗಳಿಗೆ ಸೋಲಾಯಿತು. ದೇವರು ಆದುಕೊಂಡವರ ಪರವಾಗಿ ನಿಂತು ಯುದ್ಧ ಮಾಡಿದರು. ದೇವರ ನಾಮಕ್ಕೆ ಸ್ತೋತ್ರ. ಇದಲ್ಲದೆ ಅವರು ಮೋವಾಬ್ಯರನ್ನು ಸಂಹರಿಸುತ್ತಾ ಅವರ ದೇಶದೊಳಗೆ ನುಗ್ಗಿ ಎಲ್ಲಾ ಪಟ್ಟಣಗಳನ್ನು ಕೆಡವಿ ಹೊಳಗಳನ್ನು ಕಲ್ಲುಗಳಿಂದ ತುಂಬಿಸಿ ಬಾವಿಗಳನ್ನು ಮುಚ್ಚಿ ಹಣ್ಣಿನ ಮರಗಳನ್ನು ಕಡಿದು ಹಾಕಿದರು. ನೋಡಿ, ಎಲೀಷದಾಗ ಎಲ್ಲವನ್ನ ಕಡಿದು ಹಾಕ್ತಾರೆ. ಅವ್ರದ್ದು ಹೊಲ, ಮನೆ, ಮಠಗಳನ್ನ, ಹಣ್ಣಿನ ಮರಗಳನ್ನ, ಬಾವಿಗಳನ್ನ ಎಲ್ಲವನ್ನ ನೀವು ನಾಶ ಮಾಡ್ತೀರಿ ಅಂತ ಹೇಳಿದ ಹಾಗೆ ಇಸ್ರಾಯೇಲರು ಅವರ ದೇಶದೊಳಗೆ ನುಗ್ಗಿ ಎಲ್ಲವನ್ನ ನಾಶ ಮಾಡಿದರು. ಹಾಗೆ ದೇವರಿಗೆ ವಿರುದ್ಧವಾದವರು, ದೇವರು ಆದುಕೊಂಡವರ ಪರವಾಗಿ ದೇವರಿಗೆ ವಿರುದ್ಧವಾಗಿ ಬಂದವರನ್ನು ದೇವರೇ ಏನ್ ಮಾಡ್ತಾರೆ? ಇವರ ಕಡೆಗೆ ನಿಂತು ಇವರ ಕಡೆಗೆ ಬಲ ಕೊಟ್ಟು ಯುದ್ಧಕ್ಕೆ ಸಹಾಯ ಮಾಡಿ ವಿರೋಧಿಗಳನ್ನು ಸಂಪೂರ್ಣವಾಗಿ ಸಂಹಾರ ಮಾಡ್ತಾರೆ ಅಂತ ಇದರ ಅರ್ಥ. ಇವತ್ತು ನೋಡಿ, ಇದು ಕೂಡ ಬಹಳ ದಿವಸದಿಂದ, ಬಹಳ ವರ್ಷಗಳಿಂದ ಇಸ್ರೇಲ್ ದೇಶದ ಸುತ್ತಲೂ ಇರುವಂತವರಿಗೆ ಬಹಳ ವೈರಿಗಳು. ಅದೊಂದು ಸಣ್ಣ ದೇಶ, ಆದ್ರೆ ಇಸ್ರೇಲರಿಗೆ ಬೇಕಾದ ಜ್ಞಾನ, ಆಯುಧಗಳನ್ನ, ಸೈನಿಕರನ್ನ ಕೊಟ್ಟು ವಿರೋಧಿಗಳನ್ನು ಇಸ್ರೇಲರ ಮುಖಾಂತರ ಸದೆಬಡಿಸುತ್ತಿದ್ದಾರೆ. ಇಸ್ರೇಲರಿಗೆ ವಿರುದ್ಧವಾಗಿ ಯಾರು ಹೋದ್ರು ಏನು ಮಾಡಲು ಆಗುವುದಿಲ್ಲ ಅವರನ್ನ. ಅಂದ್ರೆ ಆ ದೇಶವನ್ನ, ಜನಗಳನ್ನ ದೇವರು ಆರಿಸಿಕೊಂಡಿದ್ದಾರೆ. ಚಿಕ್ಕ ಮಂದಿ ಭಯಪಡಬೇಡ ಅಂತ ಹೇಳಿ ಅದಕ್ಕೆ ನೋಡಿ ದೇವರು ಇಸ್ರೇಲರನ್ನ ಆರಿಸಿಕೊಂಡು ಅಲ್ಲಿಟ್ಟರು. ಅದುವೇ ಇವತ್ತು ಇಸ್ರೇಲ್ ದೇಶವಾಗಿದೆ. ಅವರ ಪರವಾಗಿ ದೇವರೇ ಯುದ್ಧ ಮಾಡುವುದು. ಹಾಗೆ ಇದು ನಮ್ಮ ಜೀವಿತಕ್ಕೂ ಕೂಡ ದೇವರು ನಮ್ಮನ್ನು ಆರಿಸಿಕೊಂಡ ಮೇಲೆ ನಮ್ಮನ್ನು ನಡೆಸ್ತಾ ಇರುವಾಗ ಯಾರಾದ್ರೂ ತೊಂದರೆ ಬಂದಾಗ ಸರಿಯಾಗಿ ನಮ್ಗೆ ತಿಳ್ಕೊಂಡು, ಜ್ಞಾನ ಇಲ್ಲದಿದ್ದರೆ ಖಂಡಿತವಾಗಿ ದೇವರಿಂದ ಆದುಕೊಂಡವರ ಮುಖಾಂತರ ಎಲ್ಲ ವಿಷಯಗಳನ್ನ ತಿಳ್ಕೊಂಡು ನಾವು ಅದರಂತೆ ನಡೆದಾಗ ನಮ್ಮ ವೈರಿಗಳೊಂದಿಗೆ ದೇವರೇ ಯುದ್ಧ ಮಾಡುತ್ತಾರೆ. ಅವರಿಗೆ ದೇವರೇ ವೈರಿಗಳಾಗ್ತಾರೆ, ನಮಗೆ ಜಯವನ್ನ ಕೊಡ್ತಾರೆ. ಅದಕ್ಕೆ ಮತ್ತಾಯ 5ನೇ ಅಧ್ಯಾಯ 44ನೇ ವಚನದಲ್ಲಿ ಓದುವಾಗ ಪೀಡಿಸುವವರಿಗಾಗಿ ಪ್ರಾರ್ಥಿಸಿರಿ ಎಂಬುದಾಗಿ, ಇನ್ನೊಂದು ಕಡೆ ಮೈಯಿಗೆ ಮೈ ತೀರಿಸಬೇಡಿ, ಅದು ನನ್ನ ಕೆಲಸ ಅಂತಾಗ ತೊಂದರೆ ಬಂದಾಗ ನಮ್ಮ ಕೆಲಸ ಏನಾಗಿದೆ? ಪ್ರಾರ್ಥಿಸುವುದು, ದೇವರಿಂದ ಆದುಕೊಂಡವರ ಮುಖಾಂತರ ಕೇಳಿ ಎಲ್ಲ ವಿಷಯಗಳನ್ನ ತಿಳಿದುಕೊಳ್ಳುವುದು, ಅದರಂತೆ ನಡೆಯುವುದು. ಆಗ ದೇವರು ಸಹಾಯಕನಾಗಿದ್ದಾನೆ ಅಂತ ಇದರ ಅರ್ಥ. ಹಾಗೆ ಇಸ್ರಾಯೇಲರು ಏನ್ ಮಾಡಿದ್ರು? ಅವರಿಗೆ ವಿರೋಧವಾದಂತ ಮೋವಾಬ್ಯರನ್ನು ಸಂಪೂರ್ಣ ನಾಶ ಮಾಡಿದ್ರು. ಎಲೀಷ ಪ್ರವಾದಿಯ ಮುಖಾಂತರ ದೇವರು ಹೇಳಿಸಿದ ಮಾತು ನೆರವೇರಿತು. ಕಿರ್ಯರೆಫೆತ್ ಎಂಬ ಒಂದೇ ದುರ್ಗ ಉಳಿಯಿತು. ನೋಡಿ, ಅಲ್ಲಿ ಒಂದೇ ಒಂದು ದುರ್ಗ, ಅಂದ್ರೆ ಒಂದೇ ಒಂದು ದೇವರನ್ನು ಆರಾಧಿಸುವ ಸ್ಥಳ ಉಳಿಯಿತು. ಅದರಲ್ಲಿ ಅದು ಸರಿಯಾಗಿ ದೇವರನ್ನು ಆರಾಧಿಸುವ ಸ್ಥಳವಾಗಿರಬಹುದು, ಉಳಿಯಿತು. ಬಾಕಿ ಎಲ್ಲ ನಾಶ ಮಾಡಿದ್ರು. ಹಾಗೆ ಇವತ್ತು ಸರ್ವ ಸೃಷ್ಟಿಕರ್ತನಾದಂತ ದೇವರನ್ನು ಎಲ್ಲಿ ಸರಿಯಾಗಿ ಆರಾಧಿಸ್ತಿದ್ದಾರೋ, ಎಲ್ಲಿ ಪ್ರಾರ್ಥನೆ ನಡೀತದೋ, ಎಲ್ಲಿ ವಾಕ್ಯ ನಡೀತದೋ ಆ ಸ್ಥಳವನ್ನ ದೇವರು ಮುಟ್ಟಕ್ಕೆ ಬಿಡುವುದಿಲ್ಲ. ಅದುವೇ ಇವತ್ತು ಇಸ್ರೇಲ್ ಸಂತಾನ, ಇಸ್ರೇಲ್ ರಾಜ್ಯವಾಗಿದೆ. ಅದೇ ರೀತಿ ದೇವರ ನಮಗೆ ಸ್ತೋತ್ರ. ಕವಣೆ ಹೊಡೆಯುವವರು ಅದನ್ನು ಸುತ್ತಿಕೊಂಡು ಕಲ್ಲೆಸೆದರು. ಆದ್ರೆ ನೋಡಿ, ಕವಣೆ ಹೊಡೆಯುವವರಲ್ಲಿ, ಕವಣೆ ಅಂದ್ರೆ ಬಿಲ್ಲು, ಈಗಿನ ಹಾಗೆ ಇದು ಕೋವಿಗಳು, ಆ ರೈಫಲು ಈ ರೈಫಲು ಯಾವುದು ಇಲ್ಲ. ಆಗ ಏನಾಯ್ತು? ಹಗ್ಗದಿಂದ ಬಿಲ್ಲು ಮಾಡಿಕೊಂಡು ಬಿಲ್ಲಲ್ಲಿ ಕವಣೆಯಲ್ಲಿ ಹೊಡಿತಾ ಇದ್ದರು. ಆದರೂ ಆ ದುರ್ಗಕ್ಕೆ ಏನ್ ಮಾಡಿದ್ರು ಇಸ್ರಾಯೇಲರಲ್ಲಿ? ಕವಣೆ ಹೊಡೆಯುವರು. ಅದಕ್ಕಾಗಿ ಇವತ್ತು ಯಾವ ರೀತಿ ಪೊಲೀಸ್ನವರು ಇದ್ದಾರೆ, ಆಮೇಲೆ ಅರಸೇನಾ ಮಿಲಿಟರಿಯವರು ಇದ್ದಾರೆ, ಅದೇ BSF ಕೆಲವರು ಇದ್ದಾರೆ, CRP ಕೆಲವರು ಇದ್ದಾರೆ, KSRP ಕೆಲವರು ಇದ್ದಾರೆ, ನಾನಾ ತರದ ಪಂಗಡಗಳು ಇವ ರಕ್ಷಕರು. ಹಾಗೆ ಅವತ್ತು ಕೂಡ ಇಸ್ರಾಯೇಲರಲ್ಲಿ ಒಂದಿಷ್ಟು ಜನ ಇಂತಿಂತ ರಕ್ಷಕರು ಅಂತ ಇದ್ರು. ಆದ್ರೆ ಕವಣೆಯಲ್ಲಿ, ಬಿಲ್ಲಲ್ಲಿ ಕಲ್ಲು ಹೊಡೆಯವರು ಅದನ್ನು ಸುತ್ತರಿದು ಕಲ್ಲು ಹೊಡೆಯುತ್ತಾ ಇದ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 26ನೇ ವಚನ.
ಮೋವಾಬ್ಯರ ಅರಸನು ತಾನು ಯುದ್ಧದಲ್ಲಿ ಗೆಲ್ಲಲಾರನೆಂದು ತಿಳಿದು 700 ಮಂದಿ ಭಟರೊಡನೆ ಸೈನ್ಯದೊಳಗೆ ನುಗ್ಗಿ ಏದೋಮ್ಯರ ಅರಸನ ಕಡೆಗೆ ಹೋಗ ಪ್ರಯತ್ನಿಸಿದನು. ಆದರೆ ಆಗದ ಹೋಯಿತು. ಅಯ್ಯೋ, ನಾವು ಸೋಲ್ತೇವಲ್ಲಪ್ಪ ಅಂತ ಹೇಳಿ 700 ಮಂದಿ ಯುದ್ಧ ವೀರರನ್ನ ಕರ್ಕೊಂಡು ಇಸ್ರಾಯೇಲರ ಅರಸನ ಕಡೆಗೆ ನುಗ್ಗಿದ, ಪ್ರಯತ್ನ ಮಾಡಿದ. ಆದ್ರೆ ಅವನಿಗೆ ಅಲ್ಲಿಗೆ ಹೋಗ್ಲಿಕ್ಕೆ ಆಗ್ಲೇ ಇಲ್ಲ. ಯಾಕಂದ್ರೆ ದೇವರು ಇಸ್ರಾಯೇಲರ ಪರವಾಗಿ ನಿಂತು ಬಹಳ ಬಲಾಢ್ಯರಾಗಿ ದೇವರು ಇಸ್ರಾಯೇಲರೊಂದಿಗೆ ಯುದ್ಧವನ್ನ ಮಾಡಿಸ್ತಾ ಇದ್ದಾರೆ. ಇಸ್ರಾಯೇಲರ ಪರವಾಗಿ ದೇವರಿದ್ದಾರೆ. ಆದ್ದರಿಂದ ವಿರೋಧಿಗಳಿಗೆ ಅಲ್ಲಿ ಬರಲಾಗಲಿಲ್ಲ. ಹಾಗೆ ದೇವರು ಆದುಕೊಂಡವರಿಗೆ ಯಾರಾದ್ರೂ ಬಲಾತ್ಕಾರವಾಗಿ ಅವರನ್ನು ಯಾವ ರೀತಿ ಆದ್ರೂ ಮಾಡಿ ಏನಾದ್ರೂ ಮಾಡ್ಲೇಬೇಕು ಅಂತ ಆದ್ರೆ ಖಂಡಿತವಾಗಿ ಅವರನ್ನ ಏನ್ ಮಾಡಕ್ಕೂ ಆಗೋದಿಲ್ಲ. ಇವರು ದೂರ ನಿಲ್ಲಬೇಕು. ಅಕಸ್ಮಾತ್ ಅವರೇ ಸೋತು ಹೋಗ್ಬೇಕು ವಿನಃ ಏನ್ ಮಾಡಲು ಸಾಧ್ಯವಿಲ್ಲ. ದೇವರು ಅವರನ್ನು ಮುಟ್ಟಲು ಬಿಡುವುದಿಲ್ಲ. ಇದು ನನ್ನ ಜೀವಿತದಲ್ಲಿ ಕೂಡ ನಾನು ಮನೆ ಬಿಟ್ಟು ಬಂದಾಗ ನನಗೆ ನನ್ನ ಸ್ವಂತದವರೇ ಏನು ಹೇಳಿದ್ರಂದ್ರೆ, ನೀನು ಎಲ್ಲಿ ಹೋದ್ರು ಹುತ್ತದೊಳಗೆ ನುಗ್ಗಿದ್ರು ನಿನ್ನ ಬಿಡುವುದಿಲ್ಲ, ಸುಮ್ಮನೆ ಹಾಗೆ ಮಾಡಿದ್ಯಾ ಹೀಗೆ ಮಾಡಿದ್ಯಾ ಅಂತೆಲ್ಲ ಹೇಳಿಕೊಂಡು ನಿನ್ನ ಬಿಡೋದಿಲ್ಲ ಅಂತ ಹೇಳಿಕೊಂಡು ನಾನಾ ತರದಲ್ಲಿ ನನಗೆ ಶಿಕ್ಷೆ ಕೊಡಲು ಕೂಡ ಬಂದ್ರು. ಮಾಯಾ ಮಂತ್ರ ಜ್ಯೋತಿಷ ವಿಗ್ರಹಾರಾಧನೆಗೆ ಹೋದ್ರು, ದೆವ್ವ ಹಿಡಿದು ಕುಣಿಯೋರಲ್ಲಿಗೆ ಹೋದ್ರು. ಯಾರು ನನ್ನ ಸ್ವಂತದವರೇ, ಅವರು ಕೂಡ ದೇವರ ಹೆಸರಿನಲ್ಲಿ ರಕ್ಷಣೆ ಹೊಂದಿದವರೇ, ದೀಕ್ಷಾ ಸ್ಥಾನವನ್ನು ಪಡೆದವರೇ, ಕರ್ತರ ಭೋಜನವನ್ನ ತೆಗೆದುಕೊಂಡವರೇ. ಆದ್ರೆ ಅವರಿಗೆ ಏನು ಮಾಡಲು ಆಗಲಿಲ್ಲ. ಈ 30 ವರ್ಷ ಇದು ದೇವರು ನನ್ನನ್ನು ಮನೆಯಿಂದ ಹೊರಡಿಸಿದ ಸಮಯದಲ್ಲಿ ಸ್ವಲ್ಪ ದಿವಸದಲ್ಲಿ ಆದ್ರೆ ಅವರಿಂದ ಏನು ಮಾಡಲು ಸಾಧ್ಯವಾಗಲಿಲ್ಲ. ಕಡೆಗೆ ಏನೇನೋ ಮಾತುಗಳು ಬಂದ್ರು, ಏನೇನೋ ಮಾತುಗಳನ್ನು ಮಾತಾಡಿಕೊಂಡ್ರು, ಏನು ಮಾಡಲು ಸಾಧ್ಯವಿಲ್ಲ. ಆ ದೇವರು ನನ್ನನ್ನು ಇವತ್ತುವರೆಗೂ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಇವತ್ತು ನನಗೆ ವಿರೋಧಿಗಳು ಇದ್ದೇ ಇದ್ದಾರೆ. ಯೇಸುಸ್ವಾಮಿಯ 33 ವರ್ಷದ ಜೀವಿತದಲ್ಲಿ ಸೈತಾನ ಬಹಳ ಜನರ ಕೂಡಿಸಿಕೊಂಡು ಯಾವ ರೀತಿ ವಿರೋಧ ಮಾಡಿದ್ನೋ ಅದೇ ರೀತಿ ಇವತ್ತು ಕೂಡ ವಿರೋಧಿಗಳಿದ್ದಾರೆ. ಆದ್ರೆ ಅವರು ಬಾಯಿ ಬಿಡಬೇಕು, ಮಾತಾಡಬೇಕು. ವಿನಃ ನನ್ನನ್ನು ಏನು ಮಾಡಲು ಮುಟ್ಟಲು ಸಾಧ್ಯವೇ ಇಲ್ಲ. ಇದು ದೇವರಿಂದ ಆರಿಸಿಕೊಂಡವರಿಗೆ ದೇವರು ಮಾಡುವ ಸಹಾಯವಾಗಿದೆ. ಅವರೆಷ್ಟೇ ಬಲಾಢ್ಯರಾದರೂ ದೇವರು ಮುಟ್ಟಲಿಕ್ಕೆ ಆಗುವುದಿಲ್ಲ. ಅದು ಇಸ್ರಾಯೇಲರಿಗೆ ನಡೆದಂತ ವಿಷಯ. 27ನೇ ವಚನ. ಆಗ ಅವನು ತನಗೆ ಬದಲಾಗಿ ಅರಸನಾಗತಕ್ಕ ತನ್ನ ಚೊಚ್ಚಲ ಮಗನನ್ನು ಹಿಡಿದು ವಿಧಿಸಿ ಗೋಡೆಯ ಮೇಲೆ ಸರ್ವಾಂಗ ಹೋಮ ಮಾಡಿದನು. ದೇವರ ಸ್ತೋತ್ರವಾಗಲಿ. ನೋಡಿ, ಇಸ್ರಾಯೇಲ್ ಸಿಕ್ಕಲಿಲ್ಲ, ಏನ್ ಮಾಡಕ್ ಆಗ್ಲಿಲ್ಲ ಅಂತೇಳಿ ಆ ಮೋವಾಬ್ಯರ ಅರಸ ಏನ್ ಮಾಡ್ದ, ತನ್ನ ಹಿರಿಯ ಮಗನನ್ನು ಹಿಡಿದು ಏನ್ ಮಾಡ್ದ, ಗೋಡೆಯ ಮೇಲೆ ಸರ್ವಾಂಗ ಹೋಮ ಮಾಡಿಸಿದ. ಸ್ವಂತ ಮಗನನ್ನೇ ಕರೆದು ಹೋಮ ಮಾಡಿದ. ಸಿಟ್ಟಿಗಾಗಿ ನೋಡಿ, ಅವನು ಮಾಡಿದ ಪಾಪ ಎಲ್ಲಿ ಬಂತು, ಅವನ ಮಗನನ್ನು ಕೊಲೆ ಮಾಡುವಲ್ಲಿವರೆಗೆ ಬಂತು. ಹಾಗೆ ಇವತ್ತು ಅವರವರು ಮಾಡಿದ ಪಾಪಗಳು ಅವರವರ ಮೇಲೆ ಅಲ್ಲ, ಅವರವರ ಮಕ್ಕಳ ಮೇಲೆ ಕೂಡ ಬರ್ತದೆ. ಮಕ್ಕಳು ಕೂಡ ಶಿಕ್ಷೆಯನ್ನು ಅನುಭವಿಸಲೇಬೇಕಾಗ್ತದೆ ಅಂತ ಹೇಳುವಂಥದ್ದು ಇದುವೇ ಈ ಮಾತಿನ ಅರ್ಥ. ಅದಕ್ಕೆ ಸಮಾನವಾದ ವಾಕ್ಯ ಇದು ದೇವರ ಮಾತಾಗಿದೆ. ಇದರಿಂದ ಮೋವಾಬ್ಯರಿಗೆ ಇಸ್ರಾಯೇಲರ ಮೇಲೆ ಕೋಪೋದ್ರೇಕ ಉಂಟಾಗಲು ಅವರು ಅವನನ್ನು ಬಿಟ್ಟು ತಮ್ಮ ದೇಶಕ್ಕೆ ಹೊರಟು ಹೋದರು. ಇದರಿಂದ ಮೋವಾಬ್ಯರಿಗೆ ಇಸ್ರಾಯೇಲರ ಮೇಲೆ ಕೋಪೋದ್ರೇಕ ಉಂಟಾಗಲು ಅವರು ಅವನನ್ನು ಬಿಟ್ಟು ತಮ್ಮ ದೇಶಕ್ಕೆ ಹೊರಟು ಹೋದರು. ಯಾವಾಗ ಮೋವಾಬ್ಯರ ಅರಸ ತಮ್ಮ ಮಗನನ್ನೇ ಬಲಿ ಕೊಟ್ನೋ, ಯಜ್ಞ ಅರ್ಪಿಸಿದ್ನೋ, ಕೊಲೆ ಮಾಡಿದ್ನೋ, ಆಗ ಬೇರೆಯವರು ಕೂಡ ಏನು ಮಾಡಿದ್ರು, ಅಲ್ಲಿ ಅವನನ್ನ ಬಿಟ್ಟು ಹೊರಟು ಹೋದರು. ಯಾರನ್ನ, ಅರಸನ. ಹಾಗೆ ಬಹಳ ಜನ ಇವತ್ತು ಕೆಟ್ಟ ಒಂದು ಯೋಚನೆ, ಕೆಟ್ಟ ನಡೆ ನುಡಿ ಕ್ರಿಯೆಗಳು ನಡತೆ ಇರೋರೊಂದಿಗೆ ಇರ್ತಾರೆ. ಅವರು ಸ್ವಲ್ಪ ದಿವಸ ಅವರನ್ನು ದೇವರು ಬಲಾಢ್ಯರನ್ನಾಗಿ ಬಿಡ್ತಾರೆ. ದೇವರು ಆಗ ಅಂತ ಕೆಟ್ಟ ಅರಸರನ್ನ, ಅಧಿಕಾರಿಗಳನ್ನ ಯಾವಾಗ ಶಿಕ್ಷೆಗೆ ಒಳಪಡಿಸ್ತಾರೋ ಅವರ ಜೊತೆಲಿ ಇದ್ದವರು ಇನ್ನು ಇವರೊಂದಿಗೆ ನಮ್ಗೆ ಏನು ಇದ್ದರು ಆಗುವುದಿಲ್ಲ, ಇನ್ನು ನಾವು ಕೂಡ ಇವರೊಂದಿಗೆ ಶಿಕ್ಷೆಯನ್ನು ಅನುಭವಿಸ್ಬೇಕಾಗ್ತದೆ ಅಂತ ಹೇಳಿ ಅಂಥ ಕೆಟ್ಟವರನ್ನ ದೇವರು ಅವ್ರ ಜೊತೆಲಿ ಇದ್ದವರನ್ನ ಬಿಡುಗಡೆ ಮಾಡೋರಾಗಿದ್ದಾರೆ, ಬಿಟ್ಟು ಹೋಗೋರು ಕೂಡ ಆಗಿದ್ದಾರೆ. ಕಾರಣ, ಅಲ್ಲಿಯವರೆಗೆ ಇವ್ರು ಮಾಡಿದ್ದೆಲ್ಲ ನೆರವೇರ್ತದೆ, ಇವಂದೇ ಬಲಾಢ್ಯ ಅಂತ ಹೇಳ್ತಾರೆ, ಆಮೇಲೆ ಬಿಟ್ಟು ಹೋಗ್ತಾರೆ. ಇದು ಇವತ್ತಿನ ಪರಿಸ್ಥಿತಿಯಲ್ಲಿ ಕೂಡ ನಾವು ಒಬ್ಬೊಬ್ಬರನ್ನ ಏನೇನೋ ಹಣಕ್ಕಾಗಿ, ಕಲ್ಲಿದ್ದಲಿಗಾಗಿ, ಗಣಿಗಾರಿಕೆಗಾಗಿ ಎಷ್ಟೋ ಮನೆ ಮಠಗಳನ್ನ ನಾಶ ಮಾಡಿದ್ರು, ಎಷ್ಟೋ ಜನರನ್ನ ಕೊಲೆ ಮಾಡಿಸಿದ್ರು, ಬಹಳ ಕೋಟಿ ಮಾಡಿದ್ರು, ಏನೇನೋ ಮಾಡಿದ್ರು, ಕೋಟಿಗೆ ಲೆಕ್ಕವಿಲ್ಲ. ಕಡೆಗೆ ಎಲ್ಲ ಸಿಕ್ಕ ಹಾಕೊಂಡು ದೇವರು ನೋಡಿ ಕಡೆಗೆ ಅವ್ರನ್ನ ಜೈಲಿಗೆ ಕಳಿಸಿದ ಮೇಲೆ ಅವನ ಜೊತೆಲಿದ್ದ ಹಿಂಬಾಲಕರು ಎಲ್ಲ ಏನಾದ್ರೂ ತೊಲಗಿ ಹೋದರು. ಜೈಲಲ್ಲಿ 2 ವರ್ಷ ಕುಳಿಯುವಾಗ
ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಅವರ ಮನೆ, ಮಠ, ಕೋಟೆ, ಕೊತ್ತಲು ಹೇಗೆ ಬಲಾಢ್ಯವಾಗಿತ್ತು, ಕಡೆಗೆ ಅದೇ ಮನೆಗಳಿಗೆ ಹೋಗಿ ಅಯ್ಯೋ ಬೇಡದ ಅನಾಚಾರಗಳು ನಡೆಯುವಂಥದ್ದು, ಮಲ ಮೂತ್ರ ವಿಸರ್ಜನೆ ಮಾಡುವಂಥದ್ದು, ಎಷ್ಟೆಷ್ಟೋ ಕೋಟಿ ಖರ್ಚು ಮಾಡುವಂಥದ್ದು, ಇದೆಲ್ಲವೂ ನಡೆದು ಹೋಗಿದೆ. ಇವತ್ತು ಸಾಧಾರಣ ನಮ್ಮ ಎಲ್ಲ ಕರ್ನಾಟಕದ ಭಾರತ ದೇಶದವರಿಗೆ ಗೊತ್ತಿದೆ. ಕರ್ನಾಟಕದವರಿಗೆ ಅದರಲ್ಲಿ ವಿಶೇಷವಾಗಿ ಎಲ್ಲ ವಿಷಯಗಳು ಗೊತ್ತಿರ್ತದೆ. ಅದೇ ಬಲಾಢ್ಯರಾದವರು ಕೂಡ ಎಂತೆಂಥ ಬಲಾಢ್ಯರು, ಏನೇನೋ ಆದವರು, ಏನೇನೋ ಕೊಲೆ ಮಾಡಿ ಕಡೆಗೆ ಏನಾಯ್ತು, ಎಂತೆಂಥ ಕಾರುಗಳು, ಎಂತೆಂಥ ಹಣವಂತರು ಜೈಲಲ್ಲಿ ಕೊಳೆತು ಹೋಗುವಂತಾಯ್ತು. ಈಗಲೂ ಕೂಡ ಜೈಲಲ್ಲಿ ಕೊಳೆಯುತ್ತಲೇ ಇದ್ದಾರೆ. ಅನಾಚಾರ ಅನ್ಯಾಯ ಮಾಡಿದವರಿಗೆ ಇದುವೇ ಗತಿ. ಅವರು ಚೆನ್ನಾಗಿರುವಾಗ ಅವರೊಂದಿಗೆ ತಿನ್ನಕ್ಕೆ ಕುಡಿಯಕ್ಕಾಗಿ ಬಹಳ ಜನ ಇರ್ತಾರೆ. ಅವರಿಗೆ ಶಿಕ್ಷೆ ಬಂದಾಗ ಎಲ್ಲರೂ ಅವರನ್ನ ಬಿಟ್ಟು ಓಡಿ ಹೋಗೋರಾಗಿದ್ದಾರೆ. ಇದಕ್ಕೆ ಹೇಳೋದು ಯಾವಾಗಲೂ ಕೆಟ್ಟವರ ಜೊತೆಲಿ, ಕೆಟ್ಟ ನಡೆ ನುಡಿ ಕ್ರಿಯೆ ಇರೋರ ಜೊತೆಲಿ ನಾವು ಇರಬಾರದು, ಅಂತವರನ್ನ ಬಿಟ್ಟು ಜೀವಿಸ್ಬೇಕು ಅಂತ ಎಲೀಷ ಪ್ರವಾದಿ ಕೂಡ ಅದುವೇ ಹೇಳಿದ್ದು. ಮೋವಾಬ್ಯರ ಅರಸಲ್ಲಿ ಅವ್ರ ಹತ್ರ ಜ್ಯೋತಿಷ ಕೇಳಕ್ಕೆ ಬಂದಾಗ ಏನಾಯ್ತು ಏನು ಅಂತ, ನನಗೆ ನಿನಗೂ ಗೊಡವೆ ಏನು ಅಂತೇಳಿ. ಆಗ ಕೆಟ್ಟವರನ್ನ ಅಂತ ವಿರೋಧಿಗಳನ್ನ ನಾವು ದೇವರ ಸೇವಕರುಗಳ ಬಳಿಗೆ ಕರೆದುಕೊಂಡು ಹೋಗಬಾರದು. ಯಾವುದೇ ರೀತಿಯಲ್ಲಿ ಅವರಿಗೆ ನಾವು ಸಹಾಯ ಮಾಡಲು ಹೋಗಬಾರದು. ಅವರನ್ನು ಬಿಟ್ಟೇ ಜೀವಿಸಬೇಕು. ಇದಕ್ಕೆ ಕೀರ್ತನೆ 1 ಬಹಳ ಚೆನ್ನಾಗಿ ನಮ್ಮನ್ನು ಎಚ್ಚರಿಸ್ತದೆ. ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಪಥದಲ್ಲಿ ಕಾಲೂರದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ, ಹಗಲಿರುಳು ಯೆಹೋವನ ವಾಕ್ಯವನ್ನು ಧ್ಯಾನಿಸುವವನು ಎಷ್ಟೋ ಧನ್ಯನು. ತಕ್ಕ ಕಾಲದಲ್ಲಿ ಫಲ ಕೊಡುತ್ತಾನಲ್ಲ, ನೀರಿನ ಬದಿಯಲ್ಲಿ ಬೆಳೆದಿಯ ಮರದ ಹಾಗಿರುವನು ಅಂತ. ದೇವರು ನಮಗೆ ಸ್ತೋತ್ರವಾಗಲಿ. ನೋಡಿ, ಬೆಟ್ಟದ ಮೇಲೆ ಬೆಳೆದ ಮರ ಬೇಸಿಗೆಯಲ್ಲಿ ಒಣಗಿ ಹೋಗ್ತದೆ, ಅದರಲ್ಲಿ ಸೊಪ್ಪು ಇರುವುದಿಲ್ಲ. ಆದರೆ ನೀರಿನ ಬಳಿಯಲ್ಲಿ ಬೆಳೆದ ಮರ ಆ ಬೇರು ಹೋಗಿ ನೀರಿಗೆ ಹರಡಿಕೊಂಡು ನೀರನ್ನು ಹೀರಿಕೊಂಡು ಹಸುರಾಗಿ ಇರುತ್ತದೆ. ಸಂತೋಷವಾಗಿಯೇ ಇತರರಿಗೆ, ಮನುಷ್ಯರಿಗೆ ಒಳ್ಳೆ ಮಳೆಗೆ ನಿದ್ದೆ ಮಾಡಲು ವಿಶ್ರಾಂತಿಗೊಳ್ಳಕೊಳ್ಳೆ ಸ್ಥಳ, ಪಶು ಪಕ್ಷಿಗಳಿಗೂ ತಂಗುಗಳು ಒಳ್ಳೆ ಸ್ಥಳವಾಗಿರುತ್ತದೆ. ಹಾಗೆ ಇದರ ಅರ್ಥ, ದೇವರೊಂದಿಗೆ ನಾವು ಜೀವಿಸುವಾಗ ದೇವರು ನಮ್ಮನ್ನು ಅದೇ ರೀತಿ ಆಶೀರ್ವಾದ ಮಾಡ್ತಾರೆ. ಹಾಗೆ ಈ ಬೆಟ್ಟದಲ್ಲಿದ್ದ ಮರಗಳ ಸವಾಸವನ್ನು ಮಾಡಿದಾಗ ಅಲ್ಲಿ ಏನು ಪ್ರಯೋಜನ ಬರುವುದಿಲ್ಲ. ಸೊಪ್ಪು ಇಲ್ಲ, ನೆರಳು ಇಲ್ಲ, ತಂಪು ಇಲ್ಲ. ಅದ್ರ ಕೆಳಗೊಂದು ಮನುಷ್ಯ ಬದುಕಕ್ಕಾಗೋದಿಲ್ಲ. ಪ್ರಾಣಿ ಪಕ್ಷಿಗಳಿಗೆ ತಂಗಲು ಕೂಡ ಸಾಧ್ಯ ಆಗುವುದೇ ಇಲ್ಲ. ಆಗ ಬೆಟ್ಟದ ಮೇಲೆ ಇದ್ದ ಮರ ಅಂದ್ರೆ ಈ ಕೆಟ್ಟವರ ಸವಾಸವನ್ನು ನಾವು ಯಾವಾಗಲೂ ಮಾಡಬಾರದು. ಅಂತವರಿಗೆ ಮಾತ್ರ ದೇವರ ಆಶೀರ್ವಾದ ಅಂತ ಇದರ ಅರ್ಥ. ಇದು ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನನ್ನ ಮೂಲಕ ನೀವು ತಿಳಿಸಿದಕ್ಕಾಗಿ ನಿಮಗೆ ಸ್ತೋತ್ರ. ನಾನು ಕೂಡ ಮತ್ತು ತಿಳಿದುಕೊಳ್ಳುವಂತೆ ಮಾಡಿದ್ದೀರಿ. ಇದು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ತಿಳಿದು ಅದರಂತೆ ಜೀವಿಸುವವರಿಗೆ ಬೇಕಾದಂತ ವಿಶೇಷವಾದ ಜ್ಞಾನವನ್ನು ಅನುಗ್ರಹಿಸಿರಿ. ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ಅಥವಾ ಕೇಳಿದಂತ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ